ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜ ಆಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನ ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಸ್ಟ್ರಗಲ್ ಎನರ್ಜಿ. ಈ ಲವ್ ಮೊದಲಿನಿಂದಲೇ ತುಂಬ ಸ್ಟ್ರಗಲ್ ನಡುವೆ ನಡೆದಿರಬಹುದು, ಇಲ್ಲ ಅಂದರೆ ಮುಂದೆ ಇದೇ ಥರ ಚಾಲೆಂಜಸ್ ಇರುವ ರೀತಿ ಇರಬಹುದು. ಅಂದರೆ ಸ್ಟ್ರಗಲ್ ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡದೇ ಇರೋದು, ನೀವಿಬ್ಬರ ಮಧ್ಯೆ ಎಲ್ಲವೂ ಸರಿ ಆಗ್ತಾ ಇದೆ, ಈಗ ಎಲ್ಲವೂ ಬೆಟರ್ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ದಾಗ ಏನೋ ಒಂದು ಮಧ್ಯದಲ್ಲಿ ಸಿಚುವೇಶನ್ ಬರೋದು, ಅಥವಾ ಯಾವಾಗಲೂ ಈ ಕನೆಕ್ಷನ್ನಲ್ಲಿ ಚಾಲೆಂಜಸ್ ಮಾತ್ರ ಫೇಸ್ ಮಾಡಿರಬಹುದು. ಕೆಲವೊಮ್ಮೆ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಆಗೋದು, ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡದೇ ಇರೋದು, ಎಮೋಷ್ನಲಿ ಕನೆಕ್ಟ್ ಆಗದೇ ಇರೋದು, ಮತ್ತು ಕೆಲವೊಂದು ಸಲ ಅವರು ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ ಅನ್ನಿಸ್ದಾಗ ಯಾವುದೋ ಒಂದು ಸಿಚುವೇಶನ್ ಮಧ್ಯದಲ್ಲಿ ಬರೋದು, ಅಥವಾ ಎಲ್ಲವೂ ಸರಿಯಾಗ್ತಾ ಇದೆ ಅನ್ನೋ ಸಮಯದಲ್ಲಿ ಏನಾದರೂ ಒಂದು ನಿಮ್ಮ ಮನಸ್ಸಿಗೆ ನೋವಾಗುವ ಹಾಗೆ ನಡೆಯೋದು. ಒಟ್ಟಾರೆಯಾಗಿ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಚಾಲೆಂಜಸ್ಗಳು ನಡೆದಿರಬಹುದು. ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿರ್ಬೋದು. ಈ ರಿಲೇಷನ್ಶಿಪ್ ಸ್ಟೇಬಲ್ ಆಗಿ ಇರೋದನ್ನು ಕಂಡಿರೋದು ತುಂಬ ಕಡಿಮೆ. ಮತ್ತೆ ಪ್ರಾಬ್ಲಮ್ಸ್, ಸ್ಟ್ರೆಸ್, ನಿಮ್ಮ ಪಾರ್ಟ್ನರ್ ಅವರ ಬಿಹೇವಿಯರ್ ನಿಮ್ಮ ಕಡೆ ಸಡನ್ನಾಗಿ ಚೇಂಜ್ ಆಗೋದು, ಈ ರೀತಿಯೆಲ್ಲ ಆಗಬೇಕಾದ್ರೆ ಯಾರಿಗೆ ಆದರೂ ನೋವಾಗೋದು ಸಹಜ. ಆದರೆ ಈ ಬಿಹೇವಿಯರ್ನಿಂದ ನೀವು ಕೂಡ ತುಂಬ ಡಿಸ್ಟರ್ಬ್ ಆಗಿದ್ದೀರಾ, ತುಂಬ ಡೀಪಾಗಿ ಹರ್ಟ್ ಆಗಿದ್ದೀರಾ. ಅವರು ನಿಮ್ಮನ್ನು ತುಂಬ ಪೇಯ್ನ್ ಮಾಡಿರಬಹುದು, ಮನಸ್ಸಿಗೆ ನೋವು ಮಾಡಿರ್ಬೋದು, ರೂಡಾಗಿ ಬಿಹೇವ್ ಮಾಡಿರ್ಬೋದು, ಅಥವಾ ಚೀಟ್ ಮಾಡಿದ್ದಾರೆ, ನಿಮ್ಮ ಹಾರ್ಟ್ಗೆ ಹರ್ಟ್ ಮಾಡಿದ್ದಾರೆ, ನಿಮ್ಮ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ. ನೀವು ಇದ್ದಾಗಲೇ ನಿಮ್ಮ ಬಗ್ಗೆ ಗಮನ ಕೊಡದೆ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ಅಥವಾ ನಿಮಗೆ ಪ್ರಾಮಿಸ್ ಮಾಡಿ ಆ ಪ್ರಾಮಿಸ್ ಬ್ರೇಕ್ ಮಾಡಿರಬಹುದು. ರಿಲೇಷನ್ಶಿಪ್ಪಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದು ದೊಡ್ಡ ವಿಷಯ ಅಲ್ಲ, ಆದರೆ ಇಬ್ಬರು ಒಟ್ಟಿಗೆ ನಿಂತು ಸಿಚುವೇಶನ್ ವಿರುದ್ಧ ಹೋರಾಡಬೇಕು. ಅವರ ಸಪೋರ್ಟ್ ಕೂಡ ಇರಬೇಕಲ್ಲ. ಒಬ್ಬ ವ್ಯಕ್ತಿ ಎಷ್ಟು ದಿನ ಎಲ್ಲವನ್ನು ಒಬ್ಬನೇ ಹ್ಯಾಂಡಲ್ ಮಾಡ್ತಾರೆ, ಎಷ್ಟು ದಿನ ಒಬ್ಬರೇ ಚೇಸ್ ಮಾಡ್ತಾರೆ, ಅದಕ್ಕೂ ಒಂದು ಲಿಮಿಟ್ ಇರುತ್ತೆ, ಒಂದು ಟೈಮ್ ಇರುತ್ತೆ. ಅದರ ನಂತರ ಅದು ಸಾಧ್ಯ ಆಗೋದಿಲ್ಲ. ಇಲ್ಲಿ ಅದೇ ಎನರ್ಜಿ ಇದೆ. ಅವರು ಮಾಡಿದ ಕೆಲವು ಕೆಲಸಗಳಿಂದ ನಿಮ್ಮ ಟ್ರಸ್ಟ್ ಸಂಪೂರ್ಣ ಡೌನ್ ಆಗಿದೆ. ಲವ್ ಮೇಲೆ, ಎಮೋಷನ್ಸ್ ಮೇಲೆ ನೀವು ತುಂಬ ಡೌನ್ ಫೀಲ್ ಮಾಡಿದ್ದೀರಾ. ಈಗ ನೀವು ಟ್ರಸ್ಟ್ ಮಾಡೋದಕ್ಕೂ ಮುಂಚೆ ತುಂಬ ಸಲ ಯೋಚನೆ ಮಾಡ್ತೀರಾ. ಅವರನ್ನು ಟ್ರಸ್ಟ್ ಮಾಡೋದು ನಿಮಗೆ ಕಷ್ಟ ಆಗ್ತಾ ಇದೆ, ಬೇರೆ ಯಾರನ್ನು ಟ್ರಸ್ಟ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಇಲ್ಲಿ ತುಂಬ ಡೀಪ್ ಹಾರ್ಟ್ ಬ್ರೇಕ್ ಕಾಣಿಸ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ತುಂಬ ನೋವು ಅನ್ನೋದಿದೆ. ಹಿಡನ್ ಫೀಲಿಂಗ್ಸ್ ಎನರ್ಜಿ. ಎಲ್ಲೋ ಒಂದು ಕಡೆ ನಿಮಗೂ ಕೂಡ ಈ ಫೀಲಿಂಗ್ಸ್ ಬಂದಿರುತ್ತೆ, ನಾನು ಇನ್ನೂ ಅವರ ಮೈಂಡ್ನಲ್ಲಿ ಇದ್ದೀನಾ ಅಂತ. ಈ ಫೀಲಿಂಗ್ ಸುಮ್ಮನೆ ಬಂದಿರೋದಲ್ಲ, ಯಾಕೆಂದರೆ ಅವರ ಮೈಂಡ್ನಲ್ಲೂ ನೀವಿದ್ದೀರಾ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರ ಮೇಲೆ ಕೋಪದಲ್ಲಿರ್ಬೋದು, ದ್ವೇಷ ಮಾಡ್ತಾ ಇರ್ಬೋದು, ಅಥವಾ ಸಿಟ್ಟಿರ್ಬೋದು. ಮನಸ್ಸಿನ ಒಂದು ಮೂಲೆಯಲ್ಲಿ ಅವರ ಬಗ್ಗೆ ಒಂದು ಫೀಲಿಂಗ್ ಇನ್ನೂ ಉಳ್ಕೊಂಡಿದೆ. ಆ ಫೀಲಿಂಗ್ ಇರೋ ಕಾರಣ ಅವರ ಮನಸ್ಸಿನಲ್ಲೂ ನಿಮ್ಮ ಬಗ್ಗೆ ಅದೇ ಫೀಲಿಂಗ್ ಇದೆ, ಅದೇ ಎಮೋಷನ್ಸ್ ಇದೆ. ಮುಂದಿನ ಟೈಮ್ನಲ್ಲಿ ಅವರು ನಿಮ್ಮ ಕಡೆಗೆ ಬರುವ ಎನರ್ಜಿ ಇದೆ. ರಿಲೇಷನ್ಶಿಪ್ಪನ್ನು ಮೆಚ್ಯೂರಾಗಿ ಹ್ಯಾಂಡಲ್ ಮಾಡುವ ಎನರ್ಜಿ ಇದೆ. ಸಿಚುವೇಶನನ್ನು ಮೆಚ್ಯೂರಾಗಿ ಡೀಲ್ ಮಾಡುವ ಎನರ್ಜಿ ಇದೆ.
ಹಿಡನ್ ಎಮೋಷನ್ಸ್ ಎನರ್ಜಿ. ಇವತ್ತಿಗೂ ಅವರ ಮನಸ್ಸಿನಲ್ಲಿ ನೀವಿದ್ದೀರಾ, ಆದರೆ ಅವರು ಅವರ ಎಮೋಷನ್ಸನ್ನು ಹೈಡ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನೀವು ಅವರನ್ನು ಯಾವ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದೀರೋ ಆ ರೀತಿಯಲ್ಲಿ ಬೇರೆ ಯಾರೂ ಕೂಡ ಅವರನ್ನು ಅಂಡರ್ಸ್ಟ್ಯಾಂಡ್ ಮಾಡೋದಿಲ್ಲ. ಬಹಳ ಜನ ಅವರ ವಿರುದ್ಧ ನಿಂತಿರ್ಬೋದು, ಅವರನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು, ಬಹಳ ಜನ ಸ್ಮಾರ್ಟಾಗಿ ಅವರ ಲೈಫ್ಗೆ ಬಂದಿರ್ಬೋದು, ಆದರೆ ಲಾಯಲ್ ಆಗಿ ಕೊನೆಯವರೆಗೂ ನಿಂತಿರೋದು ನೀವು. ಡೆಡಿಕೇಶನ್ ಜೊತೆ ರಿಲೇಷನ್ಶಿಪ್ಪನ್ನು ಕ್ಯಾರಿ ಮಾಡಿದ್ದು ನೀವು. ಈ ರಿಲೇಷನ್ಶಿಪ್ ನಿಮ್ಮ ಬೆಸ್ಟ್ ಕೊಟ್ಟಿದ್ದು ನೀವು. ನೀವು ಅವರ ಜೊತೆಯಲ್ಲಿದ್ದಷ್ಟು ದಿನ ಅವರಿಗೆ ಯಾವುದೇ ಒಂದು ಪ್ರೀತಿಯ ಕೊರತೆ ಅನ್ನೋದು ಕಾಡಲಿಲ್ಲ. ಯಾವ ವಿಷಯಕ್ಕೂ ಹೆಚ್ಚು ಚಿಂತೆ ಇರಲಿಲ್ಲ. ಯಾಕೆಂದರೆ ಪ್ರತಿ ಸಿಚುವೇಶನ್ನಲ್ಲೂ ನೀವು ಅವರ ಜೊತೆ ನಿಲ್ತಾ ಇದ್ರಿ. ಪ್ರತಿ ರೀತಿಯ ಸಪೋರ್ಟ್ ಕೊಟ್ಟಿದ್ದೀರಾ, ಅವ್ರಿಗೆ ಲವ್ ಕೊಟ್ಟಿದ್ದೀರಾ, ಕೇರ್ ಕೊಟ್ಟಿದ್ದೀರಾ, ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಮನಸ್ಸನ್ನು ತೋರಿಸಿದ್ದೀರಾ. ಸೊ ಕೆಲವೊಮ್ಮೆ ಎಲ್ಲವೂ ವಿರುದ್ಧ ನಿಂತಾಗ ಯಾರು ಅಂಡರ್ಸ್ಟ್ಯಾಂಡ್ ಮಾಡದ ಸಮಯದಲ್ಲಿ ಅವರಿಗೆ ನೆನಪಾಗೋದು ನಿಮ್ಮ ಲವ್, ನಿಮ್ಮ ಸಪೋರ್ಟ್, ನಿಮ್ಮ ಪ್ರೆಸೆನ್ಸ್. ಇವತ್ತು ನಿಮ್ಮಿಬ್ಬರ ನಡುವೆ ಇಷ್ಟೊಂದು ಡಿಸ್ಟೆನ್ಸ್ ಬಂದಿರೋದಕ್ಕೆ ಕಾರಣ ಕೂಡ ಅವರೇ. ಕೆಲವೊಮ್ಮೆ ಅವರಿಗೆ ನಿಮ್ಮ ಬಗ್ಗೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಲೈಫ್ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಕೆಲವೊಮ್ಮೆ ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾರೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಕ್ರೇವಿಂಗ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಇಷ್ಟೊಂದು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ದು ಅವರೇ. ಆಮೇಲೆ ಈಗ ಸುಲಭವಾಗಿ ಬಂದು ಹಳೆಯ ಹಾಗೆ ಲವ್ ತೋರಿಸೋದು, ಅಫೆಕ್ಷನ್ ತೋರಿಸೋದು, ಎಲ್ಲವೂ ಮೊದಲನೇ ಹಾಗೆ ಮಾಡೋದು ಅಷ್ಟು ಈಸಿ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕೆ ಅಂದರೆ ಡಿಸ್ಟೆನ್ಸ್ ತುಂಬ ಜಾಸ್ತಿ ಆಗಿದೆ. ಆದರೂ ಅವರ ಲೈಫ್ನಲ್ಲಿ ಈಗ ಯಾರೇ ಇದ್ದರೂ ಕೂಡ, ಯಾವುದೇ ಸಿಚುವೇಶನ್ ಇದ್ದರೂ ಕೂಡ ಅವರ ಮನಸ್ಸು ಮಾತ್ರ ನಿಮ್ಮನ್ನೇ ಹುಡುಕ್ತಾ ಇದೆ. ಪ್ರತಿಯೊಬ್ಬರಲ್ಲೂ ನಿಮ್ಮನ್ನೇ ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರ ಜೊತೆ ಮಾತಾಡಿದ್ರೂ ಕೂಡ ನಿಮ್ಮ ಜೊತೆ ಮಾತಾಡಿದ ರೀತಿ ಆಗ್ತಾ ಇಲ್ಲ. ನಿಮ್ಮ ನೇಚರ್ ಅನ್ನೋದು ಅವರಿಗೆ ತುಂಬ ಇಷ್ಟ. ಮತ್ತೆ ಮತ್ತೆ ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ನೀವು ಇದ್ದಾಗ ನಿಮ್ಮ ಜೊತೆ ಇರ್ಬೋದಿತ್ತಲ್ಲ ಅಂತ ನಿಮ್ಮ ಮನಸ್ಸು ಹೇಳ್ಬೋದು. ಬಟ್ ಅದೇ ರಿಗ್ರೆಟ್ ಈಗ ಅವರೊಳಗೆ ಕಾಣಿಸ್ತಾ ಇದೆ. ಆಗ ಅರ್ಥ ಆಗದೆ ಇರೋ ವ್ಯಾಲ್ಯೂ ಈಗ ಅರ್ಥ ಆಗ್ತಾ ಇದೆ. ಅವರು ಒಪ್ಕೊಳ್ದೇ ಇರಲಿ, ನಿಮ್ಮ ಮೇಲೆ ಅವರ ಅಫೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಇರೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ರಿಗ್ರೆಟ್ ಎನರ್ಜಿ. ಈಗ ಸಿಚುವೇಶನ್ ತುಂಬ ಬದಲಾಗಿದೆ. ನಿಮ್ಮಿಬ್ಬರ ನಡುವೆ ತುಂಬ ಡಿಸ್ಟೆನ್ಸ್ ಬಂದಿದೆ. ಅವರು ನಿಮ್ಮನ್ನು ತುಂಬ ರೂಡಾಗಿ ಬಿಹೇವ್ ಮಾಡಿರ್ಬೋದು, ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ನಿಮಗೆ ತುಂಬ ನೋವಾಗುವ ಮಾತುಗಳನ್ನು ಹೇಳಿರ್ಬೋದು. ಆದರೆ ಈಗ ಅವರು ಮಾಡಿದ್ದಕ್ಕೆ ರಿಗ್ರೆಟ್ ಆಗ್ತಾ ಇದೆ. ನಾನು ಯಾಕೆ ಹಾಗೆ ಮಾಡಿದೆ, ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು, ಯಾಕೆ ಇಷ್ಟು ಡಿಫೆನ್ಸಿವ್ ಆಗಿಬಿಟ್ಟೆ, ಯಾಕೆ ರಿಲೇಷನ್ಶಿಪ್ ನಾನೇ ಹಾಳು ಮಾಡಿಕೊಂಡೆ ಅಂತ ಅವರು ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಒಬ್ಬರೇ ಇದ್ದಾಗ ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ರಾತ್ರಿ ಟೈಮ್ನಲ್ಲಿ ನಿಮ್ಮ ಥಿಂಕ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಈವ್ನಿಂಗ್ ಟೈಮಲ್ಲಿ ಎಲ್ಲವೂ ಸೈಲೆಂಟ್ ಆದಾಗ ನಿಮ್ಮ ನೆನಪುಗಳಲ್ಲಿ ಕಳೆದು ಹೋಗ್ತಾ ಇದ್ದಾರೆ. ನಾನು ಏನು ಮಾಡಿಬಿಟ್ಟೆ, ಎಲ್ಲ ಎಷ್ಟು ಚೆನ್ನಾಗಿತ್ತು, ಎಲ್ಲವೂ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಪ್ರೊಫೈಲ್ ಫೋಟೋ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಬ್ಲಾಕ್ ಮಾಡದೇ ಇದ್ದರೆ ನಿಮ್ಮ ಫೋಟೋ ನೋಡ್ತಾರೆ. ಬ್ಲಾಕ್ ಮಾಡಿದರೂ ಕೂಡ ನಿಮ್ಮ ಹಳೆಯ ಫೋಟೋಸ್ ಇದ್ದರೆ ಅದನ್ನು ನೋಡುವ ಎನರ್ಜಿ ಇದೆ. ನಿಮ್ಮ ಮೆಮೊರೀಸನ್ನು ನೆನಪಿಸ್ಕೊಳ್ತಾರೆ. ನಿಮ್ಮನ್ನು ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ಯಾವುದೇ ಸಿಚುವೇಶನ್ ಇರ್ಬೋದು, ಬಟ್ ಅವರು ಒಳಗಿನಿಂದ ತುಂಬ ಲೋನ್ಲಿ ಆಗಿದ್ದಾರೆ. ಅವರ ಲೈಫ್ನಲ್ಲಿ ಎಲ್ಲರೂ ಇರಬಹುದು, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಇದ್ದರೂ ಕೂಡ ಒಳಗಿನಿಂದ ಯಾವುದೇ ಪೀಸ್ ಇಲ್ಲ. ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಇದೆ. ನಾನು ನನ್ನ ಕೈಯಿಂದಲೇ ಒಳ್ಳೆ ರಿಲೇಷನ್ಶಿಪ್ ಹಾಳು ಮಾಡಿಕೊಂಡೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಎಲ್ಲವೂ ಪರ್ಫೆಕ್ಟ್ ಆಗಿತ್ತು, ಆದರೆ ಅದನ್ನು ಅವರೇ ಹಾಳು ಮಾಡಿಕೊಂಡ್ರು ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಈಗ ಮತ್ತೆ ಎಲ್ಲವೂ ಮೊದಲಿನ ಹಾಗೆ ಆಗುತ್ತೆ ಅಂತ ಹೋಪ್ ಕೂಡ ಇದೆ. ಆದರೆ ಬಹುಶಃ ಈಗ ತಡ ಆಗಿಬಿಟ್ಟಿದೆ, ಈಗ ಏನೂ ಸರಿಯಾಗೋದಿಲ್ಲ ಅಂತ ಫಿಯರ್ ಕೂಡ ಇದೆ. ಆದರೂ ಅವರ ಮನಸ್ಸಿನ ಒಂದು ಮೂಲೆಯಲ್ಲಿ ಹೋಪ್ ಇನ್ನೂ ಹಾಗೇ ಇದೆ. ಈ ರಿಲೇಷನ್ಶಿಪ್ಗಾಗಿ ಎಫರ್ಟ್ಸ್ ಹಾಕಬೇಕು ಅನ್ನೋ ಫೀಲಿಂಗ್ ಇದೆ. ಈ ಸಲ ತುಂಬ ಎಫರ್ಟ್ಸ್ ಬೇಕಾಗುತ್ತೆ ಅನ್ನೋದು ಅವರಿಗೂ ಕೂಡ ಗೊತ್ತಿದೆ. ಸ್ಟ್ರಗಲ್ ಇದ್ದರೂ ಮನಸ್ಸಿನ ಇಂಪಾಸಿಬಲ್ ಅನ್ನೋದೇ ಇಲ್ಲ ಮನಸ್ಸಿನಲ್ಲಿ ಅನ್ನೋದು ಎನರ್ಜಿಯಲ್ಲಿದೆ. ಈ ಕನೆಕ್ಷನ್ಗಾಗಿ ಎಫರ್ಟ್ ಹಾಕಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ. ಡೆಡಿಕೇಶನ್ ಜೊತೆ ಈ ರಿಲೇಷನ್ಶಿಪ್ಗೆ ಮತ್ತೆ ಚಾನ್ಸ್ ಕೊಡಬೇಕು ಅನ್ನೋ ಆಸೆ ಅವರ ಮನಸ್ಸಿನಲ್ಲಿದೆ. ರಿಯಲೈಸೇಷನ್ ಎನರ್ಜಿ. ಈಗ ಅವರಿಗೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ನಿಮ್ಮ ಹಾರ್ಟ್ ಎಷ್ಟು ಪ್ಯೂರ್ ಅನ್ನೋದು ಅರ್ಥ ಆಗ್ತಾ ಇದೆ. ಯಾಕೆ ಅಂದರೆ ಈಗ ಅವರು ಬೇರೆ ಯಾವುದರ ಬಗ್ಗೆ ಥಿಂಕ್ ಮಾಡೋದನ್ನು ಕಡಿಮೆ ಮಾಡಿದ್ದಾರೆ. ಬೇರೆ ಜನರ ಜೊತೆ ಕಂಪೇರ್ ಮಾಡಿದಾಗ ನಿಮ್ಮಂಥ ವ್ಯಕ್ತಿ ಯಾರೂ ಇಲ್ಲ ಅನ್ನೋದು ಅವರಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಅವರು ಎಲ್ಲರಲ್ಲೂ ನಿಮ್ಮನ್ನೇ ಹುಡುಕ್ತಾ ಇದ್ದಾರೆ. ಈಗ ಅವರಿಗೆ ಒಂದು ವಿಷಯ ತುಂಬ ಕ್ಲಿಯರ್ ಆಗಿದೆ. ಅವರು ನಿಮ್ಮ ಜೊತೆ ರಾಂಗ್ ಆಗಿ ನಡ್ಕೊಂಡಿದ್ದಾರೆ. ಅದರ ಕಾರಣಕ್ಕೆ ಒಳಗಿನಿಂದ ಅವ್ರಿಗೆ ಪೀಸ್ ಅನ್ನೋದು ಇಲ್ಲ. ಅವರ ಮಿಸ್ಟೇಕ್ಸ್ ಅವರನ್ನು ಮತ್ತೆ ಮತ್ತೆ ಹರ್ಟ್ ಮಾಡ್ತಾ ಇದೆ. ತುಂಬ ರಾಂಗ್ ಮಾಡಿಬಿಟ್ಟೆ ಅಂತ ಅವರಿಗೆ ಫೀಲ್ ಆಗ್ತಾ ಇದೆ. ಎಲ್ಲವನ್ನು ಕರೆಕ್ಟ್ ಮಾಡಬೇಕು, ರಿಲೇಷನ್ಶಿಪ್ಗೆ ಜಸ್ಟಿಸ್ ಕೊಡಬೇಕು, ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು, ಮಾಡಿದ ಮಿಸ್ಟೇಕ್ಸ್ ಕರೆಕ್ಟ್ ಮಾಡಬೇಕು, ಅದೇ ಅವರೊಳಗಿನ ಫೀಲಿಂಗ್.
ನೀವು ಈ ರಿಲೇಷನ್ಶಿಪ್ಪಲ್ಲಿ ಜಸ್ಟಿಸ್ ಸಿಗಬೇಕು ಅಂತ ಬಯಸಿದ್ದೀರಾ. ನೀವು ಬಯಸಿದ ವಿಶಸ್ ಕೂಡ ಮುಂದೆ ಕಂಪ್ಲೀಟ್ ಆಗುವ ಎನರ್ಜಿ ಇದೆ. ಹೊಸ ಬಿಗಿನಿಂಗ್, ಹೊಸ ಹೋಪ್, ಹೊಸ ಡಿಸರ್ವ್ ಮಾಡುವ ಲವ್, ಎಮೋಷನ್ಸ್, ಕೇರ್, ಅಫೆಕ್ಷನ್ ಇವೆಲ್ಲವೂ ಮುಂದಿನ ಟೈಮ್ನಲ್ಲಿ ಸಿಗುವ ಚಾನ್ಸಸ್ ತುಂಬ ಸ್ಟ್ರಾಂಗ್ ಆಗಿದೆ. ಬ್ಲಾಕ್ಡ್ ಡಿಸಿಷನ್ ಎನರ್ಜಿ, ನಿಮ್ಮನ್ನು ಹರ್ಟ್ ಮಾಡಿದ್ದು, ನಿಮ್ಮನ್ನು ಸೀರಿಯಸ್ ಆಗಿ ತಗೊಳ್ಳದೇ ಇರೋದು, ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದ್ದು, ಈ ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡದೇ ಇರೋದು, ಇದಕ್ಕೊಂದು ರೀಸನ್ ಕೂಡ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಯಾವುದಾದ್ರೊಂದು ವಿಷಯ ಸಿಚುವೇಶನ್ ಅಡ್ಡ ಬಂದಿರ್ಬೋದು. ಅದು ಕ್ಯಾಸ್ಟ್ ಡಿಫ್ರೆನ್ಸ್ ಇರ್ಬೋದು, ಕಲ್ಚರ್ ಡಿಫ್ರೆನ್ಸ್ ಇರ್ಬೋದು, ರಿಲಿಜಿಯನ್ ಡಿಫ್ರೆನ್ಸ್ ಇರ್ಬೋದು, ಸ್ಟೇಟಸ್ ಡಿಫ್ರೆನ್ಸ್ ಇರ್ಬೋದು, ಟ್ರೆಡಿಷನ್ ಅಥವಾ ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಫ್ಯಾಮಿಲಿ ಒಪ್ಪೋದಿಲ್ಲ ಅನ್ನೋ ಭಯ ಕೂಡ ಇರ್ಬೋದು, ಫಿಯರ್ ಇರಬಹುದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬಂದಿರ್ಬೋದು. ಅವರು ಹ್ಯಾಂಡಲ್ ಮಾಡಿದ ವೇ ತಪ್ಪಾಗಿರ್ಬೋದು, ಆದರೆ ಅವರೊಳಗೆ ಫಿಯರ್ ಅಥವಾ ಪ್ರೆಷರ್ ಇದ್ದ ಎನರ್ಜಿ ಇದೆ. ಏಜ್ ಡಿಫ್ರೆನ್ಸ್ ಕೂಡ ಕೆಲವರಿಗೆ ರೀಸನ್ ಆಗಿರ್ಬೋದು. ಯಾವ ಕಾರಣನೇ ಇರಲಿ, ಅವರು ಈ ಸಿಚುವೇಶನಿಂದ ಹ್ಯಾಪಿ ಆಗಿಲ್ಲ. ಈ ರೀತಿ ದೂರ ಇದ್ದರೂ ಅವ್ರಿಗೆ ಆ್ಯಂಗ್ಸೈಟಿ ಇದೆ, ಸ್ಟ್ರೆಸ್ ಇದೆ, ರೆಸ್ಟ್ಲೆಸ್ನೆಸ್ ಇದೆ. ಯಾವ ಸಿಚುವೇಶನಲ್ಲೂ ಅವ್ರಿಗೆ ನಿಜವಾದ ಹ್ಯಾಪಿನೆಸ್ ಸಿಗ್ತಾ ಇಲ್ಲ. ಟ್ರಾನ್ಸ್ಫರ್ಮೇಷನ್ ಎನರ್ಜಿ, ಇಲ್ಲಿವರೆಗೆ ರಿಪೀಟ್ ಆಗ್ತಾ ಬಂದ ನೆಗೆಟಿವ್ ಎನರ್ಜಿ ಏನಿದೆ, ಮತ್ತೆ ಮತ್ತೆ ಆಗ್ತಾ ಬಂದ ಒಂದು ನೆಗೆಟಿವ್ ಪ್ಯಾಟರ್ನ್ ಏನಿದೆ, ಮತ್ತೆ ಮತ್ತೆ ಹಾರ್ಟ್ ಬ್ರೇಕ್ ಏನಿದೆ, ಮತ್ತೆ ಮತ್ತೆ ಟ್ರಸ್ಟ್ ಬಿಲ್ಡ್ ಮಾಡಿ ಮತ್ತೆ ಹರ್ಟ್ ಮಾಡೋ ಪ್ಯಾಟರ್ನ್ ಏನಿದೆ, ಇದೆಲ್ಲವೂ ಈಗ ಎಂಡ್ ಆಗುವ ಎನರ್ಜಿ ಇದೆ. ಈ ನೆಗೆಟಿವ್ ಸೈಕಲ್ ಬ್ರೇಕ್ ಆಗ್ತಾ ಇದೆ. ಮುಂದೆ ರಿಯೂನಿಯನ್ ಆಗುವ ಚಾನ್ಸಸ್ ತುಂಬ ಸ್ಟ್ರಾಂಗ್ ಆಗಿದೆ. ಆ ರಿಯೂನಿಯನ್ ಟೆಂಪ್ರವರಿ ಅಲ್ಲ, ಪರ್ಮನೆಂಟ್ ಆಗುವ ಸಾಧ್ಯತೆ ಇದೆ. ಬರ್ತಾರೆ ಮತ್ತೆ ಹೋಗ್ತಾರೆ ಅನ್ನೋ ಸೈಕಲ್ ಇಲ್ಲಿಗೆ ಮುಗಿಯುವ ಎನರ್ಜಿ ಕಾಣ್ತಾ ಇದೆ. ಈ ಸಲ ಸ್ಟೆಬಿಲಿಟಿ ಜೊತೆ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಕೆಲವರು ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು, ಅಥವಾ ಈ ರಿಲೇಷನ್ಶಿಪ್ ಮುಂದಿನ ದಿನಗಳಲ್ಲಿ ಸ್ಟ್ರಾಂಗ್ ಆಗಿರಬೇಕು ಅಂತ ಬಯಸ್ತಾ ಇರ್ಬೋದು. ಯಾವ ಸಿಚುವೇಶನ್ ಆದರೂ ಕೂಡ ನಿಮ್ಮ ವಿಶ್ ಕಂಪ್ಲೀಟ್ ಆಗುವ ಎನರ್ಜಿ ಇದೆ. ಅವರೊಳಗಿನ ನೆಗೆಟಿವ್ ಥಿಂಕಿಂಗ್ ನಿಧಾನವಾಗಿ ಮುಗಿತಾ ಇದೆ. ನಿಮ್ಮಿಬ್ಬರ ನಡುವೆ ರಿಪೀಟ್ ಆಗ್ತಾ ಬಂದ ನೆಗೆಟಿವ್ ಸೈಕಲ್ ಕೂಡ ಕೊನೆ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಇದ್ದ ನೆಗೆಟಿವ್ ಎನರ್ಜಿ ಎಂಡ್ ಆಗುವ ಸಮಯ ಬಂದಿದೆ. ಇದುವರೆಗೂ ಇದ್ದ ಪ್ರಾಬ್ಲಮ್ಸ್, ಪೇಯ್ನ್, ಕನ್ಫ್ಯೂಷನ್ ಇದೆಲ್ಲವೂ ನಿಧಾನವಾಗಿ ಮುಗಿತಾ ಹೋಗುವ ಎನರ್ಜಿ ಇದೆ. ಕರೇಜ್ ಎನರ್ಜಿ, ನಿಮ್ಮ ಪಾರ್ಟ್ನರ್ ತುಂಬ ಪ್ರಾಕ್ಟಿಕಲ್ ಆಗಿರ್ಬೋದು, ಅಥವಾ ಈಗೋ ಜಾಸ್ತಿ ಇರ್ಬೋದು, ಕಂಟ್ರೋಲ್ ಮಾಡುವ ನೇಚರ್ ಕೂಡ ಇರ್ಬೋದು. ಆದರೆ ಈಗ ಅವರು ಅವರ ಆ್ಯಂಗರ್ ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಈಗೋವನ್ನು ಬಿಟ್ಟು ಬಿಡುವ ಎನರ್ಜಿ ಕಾಣ್ತಾ ಇದೆ. ತುಂಬ ಬ್ಯೂಟಿಫುಲ್ ಆಗಿ ಈ ರಿಯೂನಿಯನ್ ಆಗುವ ಚಾನ್ಸಸ್ ಕಾಣ್ತಾ ಇದೆ. ನಿಮ್ಮಿಬ್ಬರ ನಡುವೆ ಏನೇ ಸಿಚುವೇಶನ್ ಇದ್ದರೂ ಕೂಡ ಆ ಸಿಚುವೇಶನಿಂದ ಹೊರ ಹೋಗುವಂತಹ ಎನರ್ಜಿ ಇದೆ. ಇಲ್ಲಿ ಪಾಸಿಟಿವ್ ಚೇಂಜ್ ತುಂಬ ಸ್ಟ್ರಾಂಗ್ ಆಗಿದೆ. ಒಂದು ರೀತಿಯಲ್ಲಿ ಇದು ನಿಮ್ಮ ವಿಕ್ಟರಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಈಗ ಚೇಂಜ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ರಿಲೇಷನ್ಶಿಪ್ ಸರಿ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಇವಾಗ ಯೋಚನೆ ಮಾಡದೇ ಇದ್ದರೆ ಮುಂದಿನ ಟೈಮ್ನಲ್ಲಿ ಈ ಥಾಟ್ ಅವರ ಮೈಂಡ್ಗೆ ಬರುವ ಎನರ್ಜಿ ಇದೆ. ಇನ್ನು ಎಲ್ಲವನ್ನೂ ಸರಿ ಮಾಡೋಣ ಅಂತ. ಯಾಕೆಂದರೆ ಅವರು ನಿಮ್ಮ ಕಡೆ ಇನ್ನೂ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಪ್ಯಾಷನ್ ಕೂಡ ಇದೆ. ಈ ರಿಲೇಷನ್ಶಿಪ್ ಹೀಲ್ ಮಾಡುವ ಟೈಮ್ ಬಂದಿದೆ ಅನ್ನೋ ಫೀಲಿಂಗ್ ಅವರ ಮನಸ್ಸಿನಲ್ಲಿದೆ. ಯಾಕೆಂದರೆ ಅವರು ನಿಮ್ಮನ್ನು ಅವರ ಹಾರ್ಟಿಂದಲೂ ಮೈಂಡಿಂದಲೂ ಹೊರಗಡೆ ಹಾಕೋದಕ್ಕೆ ಆಗ್ತಾ ಇಲ್ಲ. ನೀವು ಅವರ ಹಾರ್ಟ್ನಲ್ಲೂ ಇದ್ದೀರಾ, ಅವರ ಮೈಂಡ್ನಲ್ಲೂ ಇದ್ದೀರಾ. ಅಟ್ರಾಕ್ಷನ್ ಎನರ್ಜಿ, ನಿಮ್ಮ ಕಡೆ ಅವರ ಅಟ್ರಾಕ್ಷನ್ ಈಗ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮೊಳಗೆ ಯಾವುದೋ ಒಂದು ಪಾಸಿಟಿವ್ ಟ್ರಾನ್ಸ್ಫರ್ಮೇಷನ್ ಆಗಿದೆ ಅನ್ನೋದು ಅವ್ರಿಗೆ ಕಾಣ್ತಾ ಇದೆ. ನೀವು ನಿಮ್ಮ ಲೈಫ್ನಲ್ಲಿ ಕೆಲವು ಪಾಸಿಟಿವ್ ಚೇಂಜಸ್ ತಂದಿರ್ಬೋದು. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿರ್ಬೋದು, ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿರ್ಬೋದು. ಯಾವ ರೀತಿ ಆದರೂ ಸರಿ, ನಿಮ್ಮೊಳಗೆ ಬಂದಿರುವ ಈ ಪಾಸಿಟಿವ್ ಚೇಂಜ್ ಅವರಿಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಅವರೀಗ ನಿಮ್ಮನ್ನು ತುಂಬ ಪಾಸಿಟಿವ್ ವೇನಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮ ಬ್ಯೂಟಿ ಆಗಿರಲಿ, ನಿಮ್ಮ ನೇಚರ್ ಆಗಿರಲಿ, ಎಲ್ಲದರ ಮೇಲೆ ಅವರಿಗೆ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ನಿಮ್ಮೊಳಗೆ ಡಿಫೆಕ್ಟ್ಸ್ ಮಾತ್ರ ಹುಡುಕ್ತಾ ಇದ್ದ, ತಪ್ಪು ಮಾತ್ರ ಹುಡುಕ್ತಾ ಇದ್ದ ವ್ಯಕ್ತಿ, ಯಾವತ್ತೂ ನಿಮ್ಮಲ್ಲಿರುವ ಒಳ್ಳೆಯದನ್ನು ನೋಡದೇ ಇದ್ದ ವ್ಯಕ್ತಿ ಈಗ ನಿಮ್ಮೊಳಗಿನ ಪಾಸಿಟಿವ್ ಕ್ವಾಲಿಟೀಸ್ ಮಾತ್ರ ನೋಡ್ತಾ ಇದ್ದಾರೆ. ಲೈಫ್ ಅವರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಆ ರೀತಿ ನಡೆದಿಲ್ಲ. ಬೇರೆಯವರಿಂದ ಅವರಿಗೆ ಸಿಕ್ಕ ಎಕ್ಸ್ಪೀರಿಯನ್ಸ್ ಕೂಡ ಅವರನ್ನು ಚೇಂಜ್ ಮಾಡ್ತಾ ಇದೆ. ಅದಕ್ಕಾಗಿ ಈಗ ನಿಮ್ಮ ವ್ಯಾಲ್ಯೂ ಅವರಿಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಅವರ ಮೈಂಡ್ ಸೆಟ್ ನಿಧಾನವಾಗಿ ಪಾಸಿಟಿವ್ ಆಗ್ತಾ ಇದೆ. ಅವರಿಗೆ ಈಗ ಒಂದು ವಿಷಯ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ನೀವು ತುಂಬ ಒಳ್ಳೆಯ ವ್ಯಕ್ತಿ, ಕೈಂಡ್ ಹಾರ್ಟೆಡ್ ಪರ್ಸನ್, ಅಟ್ರಾಕ್ಟಿವ್ ಪರ್ಸನ್. ನಿಮ್ಮೊಳಗೆ ಒಳ್ಳೆಯ ಕ್ವಾಲಿಟೀಸ್ ತುಂಬ ಇದೆ. ಅವ್ರಿಗೆ ಮತ್ತೆ ಅದೇ ಲವ್ ಬೇಕು, ಅದೇ ಅಫೆಕ್ಷನ್ ಬೇಕು, ಅದೇ ಕೇರ್ ಬೇಕು, ಮತ್ತು ರಿಲೇಷನ್ಶಿಪ್ಪನ್ನು ಮೊದಲಿನ ಹಾಗೆ ತಗೊಂಡು ಹೋಗಬೇಕು ಅನ್ನೋ ಆಸೆ ಅವರೊಳಗೆ ಇದೆ. ಹೊಸ ಬಿಗಿನಿಂಗ್ ಮಾಡಬೇಕು, ನ್ಯೂ ಬಿಗಿನಿಂಗ್ ಆಗಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಕಾಣ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಪಾಸಿಟಿವ್ ಡೈರೆಕ್ಷನಲ್ಲಿ ತಗೊಂಡು ಹೋಗಬೇಕು ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ರಿಯೂನಿಯನ್ ಎನರ್ಜಿ, ಇನ್ನು ಮುಂದೆ ಯಾರು ಏನೇ ಹೇಳಿದ್ರು, ಯಾವ ಸಿಚುವೇಶನ್ ಬಂದರೂ ಈ ರಿಯೂನಿಯನ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ತುಂಬ ಜನರ ಲೈಫ್ನಲ್ಲಿ ಮತ್ತೆ ಈ ರಿಲೇಷನ್ಶಿಪ್
ಕನೆಕ್ಟ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನಿಮಗೆ ಹೀಗೆ ಅನ್ನಿಸ್ಬೋದು, ಇದು ಆಗಲ್ಲ, ರಿಯೂನಿಯನ್ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇರ್ಬೋದು. ಆದರೆ ಇಲ್ಲಿ ಎನರ್ಜಿ ಪ್ರಕಾರ ಈ ಕನೆಕ್ಷನ್ ಕಂಪ್ಲೀಟ್ ಆಗುವ ಎನರ್ಜಿಯಲ್ಲಿದೆ. ಅವರೊಳಗೆ ನಿಮ್ಮ ಬಗ್ಗೆ ಲವ್ ಕೂಡ ಇದೆ, ಪ್ಯಾಷನ್ ಕೂಡ ಇದೆ, ಅಟ್ರಾಕ್ಷನ್ ತುಂಬ ಜಾಸ್ತಿ ಇದೆ. ಮತ್ತೆ ನಿಮ್ಮ ಲೈಫ್ಗೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಮತ್ತೆ ನೀವು ಈ ರಿಲೇಷನ್ಶಿಪ್ಪಲ್ಲಿ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಹಿಂದೆ ನಿಮ್ಮ ಜೊತೆ ಇದ್ದ ಬ್ಯೂಟಿಫುಲ್ ಮೂಮೆಂಟ್ಸನ್ನು ಮತ್ತೆ ಕ್ರಿಯೇಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಸಲ ಫಾರೆವರ್ ನಿಮ್ಮ ಜೊತೆ ಇರಬೇಕು ಅನ್ನೋ ಡಿಸೈರ್ ಅವರ ಮನಸ್ಸಿನಲ್ಲಿದೆ. ಸೊ ಇದು ಇವತ್ತಿನ ನಿಮ್ಮ ಪಾರ್ಟ್ನರ್ನ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.